ಅಗ್ರಹಾರದಲ್ಲಿ ರಾಜಾತಿಥ್ಯ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಖ್ಯಾತ ರೌಡಿಗಳಿಗೂ ರಾಜಾತಿಥ್ಯವನ್ನ ನೀಡಿತ್ತು. ಈ ಹಿನ್ನೆಲೆಯಲ್ಲಿ ರಿಪಬ್ಲಿಕ್ ಕನ್ನಡ ವರದಿಯನ್ನ ಬಿತ್ತರ ಮಾಡಿತ್ತು. ರಿಪಬ್ಲಿಕ್ ಕನ್ನಡ ವರದಿ ಬೆನ್ನಲ್ಲೇ ವರ್ಗಾವಣೆಯ ಆದೇಶವನ್ನ ಹೊರಡಿಸಲಾಗಿದೆ. ಒಟ್ಟು 43 ಅಧಿಕಾರಿಗಳನ್ನ ಟ್ರಾನ್ಸ್ಫರ್ ಮಾಡಿ ಆದೇಶವನ್ನ ಹೊರಡಿಸಲಾಗಿದೆ. ಜೈಲರ್ಗಳು, ಮುಖ್ಯ ವೀಕ್ಷಕರು ವಾರ್ಡ್ಗಳನ್ನ ವರ್ಗಾವಣೆ ಮಾಡಿ ಆದೇಶವನ್ನ ಹೊರಡಿಸಲಾಗಿದೆ. ನಿನ್ನೆ ಆದೇಶವನ್ನ ಹೊರಡಿಸಿದೆ ರಾಜ್ಯ ಸರ್ಕಾರ. ರಿಪಬ್ಲಿಕ್ ಕನ್ನಡ ವರದಿಗೆ ರಾಜ್ಯಾದ್ಯಂತ ಸರ್ಜರಿ ಆಗಿದೆ. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್. ಎಸ್ಸೇನು ಬೆಂಗಳೂರಿನ ಕಾರಾಗೃಹದಲ್ಲಿ ಪರಪ್ಪನ ಅಗ್ರಹಾರದಲ್ಲಿ ರಾಜಾತಿಥ್ಯವನ್ನ ನೀಡಲಾಗಿತ್ತು. ನಟ ದರ್ಶನ್ ಸೇರಿ ಕುಳ್ಳಾಸೀನಾ, ವಿಲ್ಸನ್ ಗಾರ್ಡನ್, ನಾಗ ಎಲ್ಲರೂ ಕೂಡ ರಾಜಾತಿಥ್ಯದಿಂದ ಮೆರೀತಾ ಇದ್ರು. ಯಾವಾಗ ಒಂದು ಫೋಟೋ ವೈರಲ್ ಆಯಿತು, ಯಾವಾಗ ವಿಡಿಯೋ ಕಾಲ್ನಲ್ಲಿ ದರ್ಶನ್ ಮಾತನಾಡಿದಂತಹ ವಿಡಿಯೋ ವೈರಲ್ ಆಯಿತು, ಆ ಸಂದರ್ಭದಲ್ಲಿ ರಿಪಬ್ಲಿಕ್ ಕನ್ನಡ ಪ್ರಶ್ನೆಯನ್ನ ಮಾಡೋದಕ್ಕೆ ಶುರು ಮಾಡ್ತು. ಏನ್ ಮಾಡ್ತಾ ಇದೆ ಇಲಾಖೆ, ಏನ್ ಮಾಡ್ತಾ ಇದ್ದಾರೆ ಅಧಿಕಾರಿಗಳು, ಕಣ್ಮುಚ್ಕೊಂಡು ಕುಳಿತಿದ್ದಾರಾ ಅನ್ನುವಂತಹ ಪ್ರಶ್ನೆಗಳನ್ನ ಕೂಡ ಮಾಡಿತ್ತು. ಅದರ ಬೆನ್ನಲ್ಲೇ ಇದೀಗ ರಿಪಬ್ಲಿಕ್ ವರದಿಯ ಬೆನ್ನಲ್ಲೇ ವರ್ಗಾವಣೆಯ ಆದೇಶವನ್ನ ಮಾಡಲಾಗಿದೆ. ನಿನ್ನೆ ರಾಜ್ಯ ಸರ್ಕಾರ ಒಟ್ಟು 43 ಅಧಿಕಾರಿಗಳನ್ನ ವರ್ಗಾವಣೆ ಮಾಡಿ ಆದೇಶವನ್ನ ಹೊರಡಿಸಲಾಗಿದೆ. ಕಾರಾಗೃಹ ಇಲಾಖೆಯಲ್ಲಿ ಮೇಜರ್ ಸರ್ಜರಿ ಆಗಿದೆ. ಪರಪ್ಪನ ಅಗ್ರಹಾರದಲ್ಲಿ ದರ್ಶನ್ಗೆ ರಾಜಾತಿಥ್ಯ ಪ್ರಕರಣ, ರೌಡಿ ಶೀಟರ್ ವಿಲ್ಸನ್ ಗಾರ್ಡನ್ ನಾಗ ಅಧಿಕಾರವನ್ನ ದುರ್ಬಳಕೆ ಮಾಡ್ಕೊಳ್ತಾ ಇದ್ದಿದ್ದು, ಇದೆಲ್ಲದರ ವಿಚಾರವಾಗಿ ರಿಪಬ್ಲಿಕ್ ಕನ್ನಡ ವರದಿಯನ್ನ ಬಿತ್ತರ ಮಾಡಿತ್ತು. ಆ ಬೆನ್ನಲ್ಲೇ ಎಲ್ಲ 17 ಆರೋಪಿಗಳು ಏನಿದ್ರು ಎಲ್ಲರೂ ಕೂಡ ಛಿದ್ರ ಆಗಿದ್ರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನನ್ನ ಕಲೀಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನವೀನ್, ಈಗ ಒಟ್ಟು 43 ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಲಾಗಿದೆ. ಅಂದ್ರೆ ಮೇಜರ್ ಸರ್ಜರಿ ಆಗಿರುವಂಥದ್ದು, ಎಲ್ಲೆಲ್ಲಿಗೆ ವರ್ಗಾವಣೆ ಮಾಡಲಾಗಿದೆ ಈ ಬಗ್ಗೆ ಏನಾದರೂ ಡೀಟೇಲ್ಸ್ ಸಿಕ್ಕಿದ್ಯಾ? ನಿನ್ನೆ ಕೂಡ ವರ್ಗಾವಣೆ ಮಾಡಿರುವಂತಹ ಆದೇಶ ಹೊರಬಿದ್ದಿರುವಂಥದ್ದು. ಒಂದ್ ಕಡೆ ರಿಪಬ್ಲಿಕ್ ಕನ್ನಡ ವರದಿಗೆ ಬಿಗ್ ಇಂಪ್ಯಾಕ್ಟ್ ಅಂತಾನೆ ಹೇಳ್ಬೋದಲ್ವಾ? ರಮ್ಯಾ, ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಮಾತ್ರ ಅಲ್ಲ, ರಾಜ್ಯದ ಎಲ್ಲಾ ಜೈಲುಗಳು ಅಂತಂದ್ರೆ ವಿವಿಧ ಜೈಲುಗಳಲ್ಲಿ ಹಲವಾರು ವರ್ಷಗಳಿಂದ ಇರುವಂತಹ ಒಂದಷ್ಟು ಅಧಿಕಾರಿಗಳು ಮತ್ತು ಜೈಲರ್ಗಳು ಹಾಗೂ ವಾರ್ಡರ್ಗಳೇನಿದ್ರು ಇವರಿಂದಲೇ ಒಂದಷ್ಟು ಜೈಲಿನಲ್ಲಿ ಅಕ್ರಮ ನಡೆಯೋದಕ್ಕೆ ಪ್ರಮುಖ ಕಾರಣವೂ ಕೂಡ ಹೌದು ಅಂತ ಹೇಳಿ ಏನು ರಿಪಬ್ಲಿಕ್ ಕನ್ನಡ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ನಡೆದಿರ್ತಕ್ಕಂಥ ಒಂದಷ್ಟು ಅಕ್ರಮಗಳನ್ನ ಎಳೆಯಾಗಿ ಬಿಚ್ಚಿಟ್ಟಿತ್ತು. ಇದಾದ ಬಳಿಕ ರಾಜ್ಯ ಸರ್ಕಾರ ಇದೇ ಮೊದಲ ಬಾರಿಗೆ ಇಷ್ಟು ದೊಡ್ಡ ಮಟ್ಟದ ಒಂದಷ್ಟು ವರ್ಗಾವಣೆಯನ್ನ ಮಾಡಿದೆ ಅಂತ ಕೂಡ ಹೇಳ್ಬೋದು. ಯಾಕಂತ ಹೇಳಿದ್ರೆ 43 ಜನ ಒಟ್ಟು ಅಧಿಕಾರಿಗಳನ್ನ ಈಗ ಬೇರೆ ಬೇರೆ ಕಡೆ ರಾಜ್ಯದ ವಿವಿಧ ಜೈಲುಗಳಿಂದ ವರ್ಗಾವಣೆ ಮಾಡಿರುವಂತದ್ದು. ಇದರಲ್ಲಿ ಪ್ರಮುಖವಾಗಿ ಜೈಲರ್ಗಳು, ಮುಖ್ಯ ವೀಕ್ಷಕರು ಮತ್ತು ವಾರ್ಡರ್ಗಳು ಎಲ್ಲರೂ ಕೂಡ ಸೇರಿದ್ದಾರೆ. ಪರಪ್ಪನಗರ ಜೈಲಿನ ಒಬ್ಬ ಅಧಿಕಾರಿ ಕೂಡ ಇದರಲ್ಲಿ ಇರೋದ್ರಿಂದಾಗಿ ಪರಪ್ಪನಗರ ಜೈಲಿನಲ್ಲೂ ಕೂಡ ಈಗ ನಿರಂತರವಾಗಿ ಒಂದಷ್ಟು ಸರ್ಜರಿಗಳು ನಡೀತಾ ಇದೆ. ಜೈಲಿನಲ್ಲಿ ಒಂದಷ್ಟು ಸಭೆಗಳು ನಿರಂತರವಾಗಿ ನಡೀತಾ ಇದ್ದು, ಕಾರಾಗೃಹ ಇಲಾಖೆ ಇಂತಹ ಒಂದು ನಿರ್ಧಾರವನ್ನು ತೆಗೆದುಕೊಂಡಿರೋದ್ರಿಂದಾಗಿ ಮುಂದಿನ ದಿನಗಳಲ್ಲಿ ಅಧಿಕಾರಿಗಳಿಗೂ ಕೂಡ ಅಕ್ರಮವನ್ನ ಏನ್ ಮಾಡ್ತಿದ್ದಾರೆ ಅವ್ರಿಗೆ ಒಂದ್ ರೀತಿ ಈಗ ಚಳಿ ಶುರುವಾಗಿರುತ್ತದೆ. ಯಾಕಂತ ಹೇಳಿದ್ರೆ ಕೆಲವರು ಪರಪ್ಪನಗರ ಜೈಲಿನಲ್ಲಿ ಅಕ್ರಮಗಳಿಗೆ ಕೈ ಜೋಡಿಸ್ತಿದ್ದು, ಲಂಚದ ರೂಪದಲ್ಲಿ ಕೋಟ್ಯಾಂತರ ರೂಪಾಯಿ ವಹಿವಾಟು ಪರಪ್ಪನಗರ ಜೈಲಿನಲ್ಲಿ ನಡೀತದೆ ಅನ್ನೋದ್ರ ಬಗ್ಗೆ ಎಕ್ಸ್ಕ್ಲೂಸಿವ್ ಆಗಿ ಮೊದಲು ವರದಿ ಮಾಡಿದ್ದು ರಿಪಬ್ಲಿಕ್ ಕನ್ನಡ. ಈ ಒಂದು ವರದಿಯ ಬಳಿಕ ಈಗ ಕಾರಾಗೃಹ ಇಲಾಖೆ ಮತ್ತು ಬಂದಿಖಾನೆ ಇಲಾಖೆ ಈಗ ಒಂದಷ್ಟು ಬದಲಾವಣೆಗಳನ್ನ ತರಬೇಕು ಅಂತ ಹೇಳಿ ಏನು ಗೃಹ ಇಲಾಖೆ ಸೂಚನೆ ಕೊಟ್ಟಿದೆ. ಆ ಒಂದು ಸೂಚನೆ ಮೇರೆಗೆ ರಾಜ್ಯ ಸರ್ಕಾರ ಮತ್ತು ಗೃಹ ಇಲಾಖೆಯ ಒಂದಷ್ಟು ಅಧಿಕಾರಿಗಳು ಸಭೆಯನ್ನ ನಡೆಸಿದ್ರು. ಸಭೆಯ ಬಳಿಕ ಈಗ ಈ ಒಂದು ನಿರ್ಧಾರವನ್ನ ತೆಗೆದುಕೊಂಡಿದ್ದು, ರಾಜ್ಯದ ವಿವಿಧ ಜೈಲುಗಳಿಂದ ಒಟ್ಟು 43 ಜನ ಅಧಿಕಾರಿಗಳನ್ನ ಈಗ ಬೇರೆ ಬೇರೆ ಜೈಲಿಗೆ ವರ್ಗಾವಣೆ ಮಾಡಿದೆ. ಕೆಲವೊಂದು ಅಧಿಕಾರಿಗಳ ಪೋಸ್ಟ್ ಕೂಡ ಬದಲಾವಣೆ ಆಗಿದ್ದು, ಇದರಲ್ಲಿ ಬೇರೆ ಬೇರೆ ಜೈಲಿಗೆ ಹೋಗೋರು ಕೂಡ ಬೇರೆ ಬೇರೆ ಹುದ್ದೆಗೂ ಕೂಡ ಹೋಗ್ತಾ ಇದ್ದಾರೆ ಅನ್ನೋ ಮಾಹಿತಿ ಕೂಡ ಗೊತ್ತಾಗಿದೆ. ಒಟ್ಟಿನಲ್ಲಿ ಈಗ ಪರಪ್ಪನಗರ ಜೈಲಿನಲ್ಲಿ ಏನು ದರ್ಶನ್ ಹೋದ ಬಳಿಕ ದರ್ಶನ್ಗೆ ಮತ್ತು ರೌಡಿ ಶೀಟರ್ಗಳು ಜೈಲಿನ ಒಳಗಡೆ ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ. ಪರಪ್ಪನ ಅಗ್ರಹಾರದಲ್ಲಿ ರಾಜಾತಿಥ್ಯ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಖ್ಯಾತ ರೌಡಿಗಳಿಗೂ ರಾಜಾತಿಥ್ಯವನ್ನ ನೀಡಿತ್ತು. ಈ ಹಿನ್ನೆಲೆಯಲ್ಲಿ ರಿಪಬ್ಲಿಕ್ ಕನ್ನಡ ವರದಿಯನ್ನ ಬಿತ್ತರ ಮಾಡಿತ್ತು. ರಿಪಬ್ಲಿಕ್ ಕನ್ನಡ ವರದಿ ಬೆನ್ನಲ್ಲೇ ವರ್ಗಾವಣೆಯ ಆದೇಶವನ್ನ ಹೊರಡಿಸಲಾಗಿದೆ. ಒಟ್ಟು 43 ಅಧಿಕಾರಿಗಳನ್ನ ಟ್ರಾನ್ಸ್ಫರ್ ಮಾಡಿ ಆದೇಶವನ್ನ ಹೊರಡಿಸಲಾಗಿದೆ. ಜೈಲರ್ಗಳು, ಮುಖ್ಯ ವೀಕ್ಷಕರು ವಾರ್ಡ್ಗಳನ್ನ ವರ್ಗಾವಣೆ ಮಾಡಿ ಆದೇಶವನ್ನ ಹೊರಡಿಸಲಾಗಿದೆ. ನಿನ್ನೆ ಆದೇಶವನ್ನ ಹೊರಡಿಸಿದೆ ರಾಜ್ಯ ಸರ್ಕಾರ. ರಿಪಬ್ಲಿಕ್ ಕನ್ನಡ ವರದಿಗೆ ರಾಜ್ಯಾದ್ಯಂತ ಸರ್ಜರಿ ಆಗಿದೆ.
ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್. ಎಸ್ಸೇನು ಇನ್ನು ಬೆಂಗಳೂರಿನ ಕಾರಾಗೃಹದಲ್ಲಿ ಪರಪ್ಪನ ಅಗ್ರಹಾರದಲ್ಲಿ ರಾಜಾತಿಥ್ಯವನ್ನ ನೀಡಲಾಗಿತ್ತು. ನಟ ದರ್ಶನ್ ಸೇರಿ ಉಳ್ಳಾಸೀನಾ, ವಿಲ್ಸನ್ ಗಾರ್ಡನ್, ನಾಗ ಎಲ್ಲರೂ ಕೂಡ ರಾಜಾತಿಥ್ಯದಿಂದ ಮೆರೀತಾ ಇದ್ರು. ಯಾವಾಗ ಒಂದು ಫೋಟೋ ವೈರಲ್ ಆಯಿತು, ಯಾವಾಗ ವಿಡಿಯೋ ಕಾಲ್ನಲ್ಲಿ ದರ್ಶನ್ ಮಾತನಾಡಿದಂತಹ ವಿಡಿಯೋ ವೈರಲ್ ಆಯಿತು, ಆ ಸಂದರ್ಭದಲ್ಲೇ ರಿಪಬ್ಲಿಕ್ ಕನ್ನಡ ಪ್ರಶ್ನೆಯನ್ನ ಮಾಡೋದಕ್ಕೆ ಶುರು ಮಾಡ್ತು. ಏನ್ ಮಾಡ್ತಾ ಇದೆ ಇಲಾಖೆ, ಏನ್ ಮಾಡ್ತಾ ಇದ್ದಾರೆ ಅಧಿಕಾರಿಗಳು, ಕಣ್ಮುಚ್ಕೊಂಡು ಕುಳಿತಿದ್ದಾರಾ ಅನ್ನುವಂತಹ ಪ್ರಶ್ನೆಗಳನ್ನ ಕೂಡ ಮಾಡಿತ್ತು. ಅದರ ಬೆನ್ನಲ್ಲೇ ಇದೀಗ ರಿಪಬ್ಲಿಕ್ ವರದಿಯ ಬೆನ್ನಲ್ಲೇ ವರ್ಗಾವಣೆಯ ಆದೇಶವನ್ನ ಮಾಡಲಾಗಿದೆ. ನಿನ್ನೆ ರಾಜ್ಯ ಸರ್ಕಾರ ಒಟ್ಟು 43 ಅಧಿಕಾರಿಗಳನ್ನ ವರ್ಗಾವಣೆ ಮಾಡಿ ಆದೇಶವನ್ನ ಹೊರಡಿಸಲಾಗಿದೆ. ಕಾರಾಗೃಹ ಇಲಾಖೆಯಲ್ಲಿ ಮೇಜರ್ ಸರ್ಜರಿ ಆಗಿದೆ. ಪರಪ್ಪನ ಅಗ್ರಹಾರದಲ್ಲಿ ದರ್ಶನ್ಗೆ ರಾಜಾತಿಥ್ಯ ಪ್ರಕರಣ, ರೌಡಿ ಶೀಟರ್ ವಿಲ್ಸನ್ ಗಾರ್ಡನ್, ನಾಗ ಅಧಿಕಾರವನ್ನ ದುರ್ಬಳಕೆ ಮಾಡ್ಕೊಳ್ತಾ ಇದ್ದಿದ್ದು, ಇದೆಲ್ಲದರ ವಿಚಾರವಾಗಿ ರಿಪಬ್ಲಿಕ್ ಕನ್ನಡ ವರದಿಯನ್ನ ಬಿತ್ತರ ಮಾಡಿತ್ತು. ಆ ಬೆನ್ನಲ್ಲೇ ಎಲ್ಲ 17 ಆರೋಪಿಗಳು ಏನಿದ್ರು ಎಲ್ಲರೂ ಕೂಡ ಛಿದ್ರ ಆಗಿದ್ರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತೀನಿ. ನನ್ನ ಕಲೀಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನವೀನ್, ಈಗ ಒಟ್ಟು 43 ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಲಾಗಿದೆ. ಅಂದ್ರೆ ಮೇಜರ್ ಸರ್ಜರಿ ಆಗಿರುವಂಥದ್ದು, ಎಲ್ಲೆಲ್ಲಿಗೆ ವರ್ಗಾವಣೆ ಮಾಡಲಾಗಿದೆ ಈ ಬಗ್ಗೆ ಏನಾದರೂ ಡೀಟೇಲ್ಸ್ ಸಿಕ್ಕಿದ್ಯಾ? ನಿನ್ನೆ ಕೂಡ ವರ್ಗಾವಣೆ ಮಾಡಿರುವಂತಹ ಆದೇಶ ಹೊರಬಿದ್ದಿರುವಂಥದ್ದು. ಒಂದ್ ಕಡೆ ರಿಪಬ್ಲಿಕ್ ಕನ್ನಡ ವರದಿಗೆ ಬಿಗ್ ಇಂಪ್ಯಾಕ್ಟ್ ಅಂತಾನೆ ಹೇಳ್ಬೋದಲ್ವಾ? ರಮ್ಯಾ, ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಮಾತ್ರ ಅಲ್ಲ, ರಾಜ್ಯದ ಎಲ್ಲಾ ಜೈಲುಗಳು ಅಂತಂದ್ರೆ ವಿವಿಧ ಜೈಲುಗಳಲ್ಲಿ ಹಲವಾರು ವರ್ಷಗಳಿಂದ ಇರುವಂತಹ ಒಂದಷ್ಟು ಅಧಿಕಾರಿಗಳು ಮತ್ತು ಜೈಲರ್ಗಳು ಹಾಗೂ ವಾರ್ಡರ್ಗಳೇನಿದ್ರು, ಇವರಿಂದಲೇ ಒಂದಷ್ಟು ಜೈಲಿನಲ್ಲಿ ಅಕ್ರಮ ನಡೆಯೋದಕ್ಕೆ ಪ್ರಮುಖ ಕಾರಣವೂ ಕೂಡ ಹೌದು ಅಂತೇಳಿ ಏನು ರಿಪಬ್ಲಿಕ್ ಕನ್ನಡ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ನಡೆದಿರ್ತಕ್ಕಂಥ ಒಂದಷ್ಟು ಅಕ್ರಮಗಳನ್ನ ಎಳೆಯಾಗಿ ಬಿಚ್ಚಿಟ್ಟಿತ್ತು. ಇದಾದ ಬಳಿಕ ರಾಜ್ಯ ಸರ್ಕಾರ ಇದೇ ಮೊದಲ ಬಾರಿಗೆ ಇಷ್ಟು ದೊಡ್ಡ ಮಟ್ಟದ ಒಂದಷ್ಟು ವರ್ಗಾವಣೆಯನ್ನ ಮಾಡಿದೆ ಅಂತ ಕೂಡ ಹೇಳ್ಬೋದು. ಯಾಕಂತ ಹೇಳಿದ್ರೆ 43 ಜನ ಒಟ್ಟು ಅಧಿಕಾರಿಗಳನ್ನ ಈಗ ಬೇರೆ ಬೇರೆ ಕಡೆ ರಾಜ್ಯದ ವಿವಿಧ ಜೈಲುಗಳಿಂದ ವರ್ಗಾವಣೆ ಮಾಡಿರುವಂತದ್ದು. ಇದರಲ್ಲಿ ಪ್ರಮುಖವಾಗಿ ಜೈಲರ್ಗಳು, ಮುಖ್ಯ ವೀಕ್ಷಕರು ಮತ್ತು ವಾರ್ಡರ್ಗಳು ಎಲ್ಲರೂ ಕೂಡ ಸೇರಿದ್ದಾರೆ. ಪರಪ್ಪನಗರ ಜೈಲಿನ ಒಬ್ಬ ಅಧಿಕಾರಿ ಕೂಡ ಇದರಲ್ಲಿ ಇರೋದ್ರಿಂದಾಗಿ ಪರಪ್ಪನಗರ ಜೈಲಿನಲ್ಲೂ ಕೂಡ ಈಗ ನಿರಂತರವಾಗಿ ಒಂದಷ್ಟು ಸರ್ಜರಿಗಳು ನಡೀತಾ ಇದೆ. ಜೈಲಿನಲ್ಲಿ ಒಂದಷ್ಟು ಸಭೆಗಳು ನಿರಂತರವಾಗಿ ನಡೀತಾ ಇದ್ದು, ಕಾರಾಗೃಹ ಇಲಾಖೆ ಇಂತಹ ಒಂದು ನಿರ್ಧಾರವನ್ನು ತೆಗೆದುಕೊಂಡಿರೋದ್ರಿಂದಾಗಿ ಮುಂದಿನ ದಿನಗಳಲ್ಲಿ ಅಧಿಕಾರಿಗಳಿಗೂ ಕೂಡ ಅಕ್ರಮವನ್ನ ಏನ್ ಮಾಡ್ತಿದ್ದಾರೆ ಅವ್ರಿಗೆ ಒಂದ್ ರೀತಿ ಈಗ ಚಳಿ ಶುರುವಾಗಿರುತ್ತದೆ. ಯಾಕಂತ ಹೇಳಿದ್ರೆ ಕೆಲವರು ಪರಪ್ಪನಗರ ಜೈಲಿನಲ್ಲಿ ಅಕ್ರಮಗಳಿಗೆ ಕೈ ಜೋಡಿಸ್ತಾ ಇದ್ದು ಲಂಚದ ರೂಪದಲ್ಲಿ ಕೋಟ್ಯಾಂತರ ರೂಪಾಯಿ ವಹಿವಾಟು ಪರಪ್ಪನಗರ ಜೈಲಿನಲ್ಲಿ ನಡೀತದೆ ಅನ್ನೋದ್ರ ಬಗ್ಗೆ ಎಕ್ಸ್ಕ್ಲೂಸಿವ್ ಆಗಿ ಮೊದಲು ವರದಿ ಮಾಡಿದ್ದು ರಿಪಬ್ಲಿಕ್ ಕನ್ನಡ. ಈ ಒಂದು ವರದಿಯ ಬಳಿಕ ಈಗ ಕಾರಾಗೃಹ ಇಲಾಖೆ ಮತ್ತು ಬಂದಿಖಾನೆ ಇಲಾಖೆ ಈಗ ಒಂದಷ್ಟು ಬದಲಾವಣೆಗಳನ್ನ ತರಬೇಕು ಅಂತ ಹೇಳಿ ಏನು ಗೃಹ ಇಲಾಖೆ ಸೂಚನೆ ಕೊಟ್ಟಿದೆ. ಆ ಒಂದು ಸೂಚನೆ ಮೇರೆಗೆ ರಾಜ್ಯ ಸರ್ಕಾರ ಮತ್ತು ಗೃಹ ಇಲಾಖೆಯ ಒಂದಷ್ಟು ಅಧಿಕಾರಿಗಳು ಸಭೆಯನ್ನ ನಡೆಸಿದ್ರು. ಸಭೆಯ ಬಳಿಕ ಈಗ ಈ ಒಂದು ನಿರ್ಧಾರವನ್ನ ತೆಗೆದುಕೊಂಡಿದ್ದು, ರಾಜ್ಯದ ವಿವಿಧ ಜೈಲುಗಳಿಂದ ಒಟ್ಟು 43 ಜನ ಅಧಿಕಾರಿಗಳನ್ನ ಈಗ ಬೇರೆ ಬೇರೆ ಜೈಲಿಗೆ ವರ್ಗಾವಣೆ ಮಾಡಿದೆ. ಕೆಲವೊಂದು ಅಧಿಕಾರಿಗಳ ಪೋಸ್ಟ್ ಕೂಡ ಬದಲಾವಣೆ ಆಗಿದ್ದು, ಇದರಲ್ಲಿ ಬೇರೆ ಬೇರೆ ಜೈಲಿಗೆ ಹೋಗೋರು ಕೂಡ ಬೇರೆ ಬೇರೆ ಹುದ್ದೆಗೂ ಕೂಡ ಹೋಗ್ತಾ ಇದ್ದಾರೆ ಅನ್ನೋ ಮಾಹಿತಿ ಕೂಡ ಗೊತ್ತಾಗಿದೆ. ಒಟ್ಟಿನಲ್ಲಿ ಈಗ ಪರಪ್ಪನಗರ ಜೈಲಿನಲ್ಲಿ ಏನು ದರ್ಶನ್ ಹೋದ ಬಳಿಕ ದರ್ಶನ್ಗೆ ಮತ್ತು ರೌಡಿ ಶೀಟರ್ಗಳು ಜೈಲಿನ ಒಳಗಡೆ ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ.